ಸೌಜನ್ಯ ತಂದೆಯನ್ನ ಸ್ಲೋ ಪಾಯ್ಸನ್ ನೀಡಿ ಧರ್ಮಸ್ಥಳದವರೇ ಕೊಂದಿದ್ದಾರೆ ಎಂಬ ಸೌಜನ್ಯ ತಾಯಿ ಮತ್ತೊಂದು ಆರೋಪ ಮಾಡಬಹುದು ಅಂತ ಎಸ್ಐಟಿಗೆ ಧರ್ಮಸ್ಥಳ ಗ್ರಾಮಸ್ಥರು ದೂರು ಕೊಟ್ಟಿದ್ದಾರೆ. ಕುಸುಮಾವತಿ ಗಂಡ ಚಂದಪ್ಪ ಅನಾರೋಗ್ಯದಿಂದ ಮೃತಪಟ್ಟಿದ್ರು. ಆದರೆ ಕುಸುಮಾವತಿಯವರು ಗಂಡನನ್ನ ಸ್ಲೋ ಪಾಯ್ಸನ್ ನೀಡಿ ಧರ್ಮಸ್ಥಳ ಭಾಗದವರು ಕೊಂದಿದ್ದಾರೆ ಅಂತ ಆರೋಪಿಸಬಹುದು. ಆದ್ರಿಂದ ಇದನ್ನ ಸರಿಯಾಗಿ ತನಿಖೆ ಮಾಡಬೇಕು ಅಂತ ಎಸ್ಐಟಿಗೆ ದೂರು ನೀಡಲಾಗಿದೆ. ದೂರು ಸ್ವೀಕರಿಸಿದ ಎಸ್ಐಟಿ ಕ್ರಮ ಕೈಗೊಳ್ಳದಾಗಿ ಹೇಳಿದೆ. ದೂರಿನ ಜೊತೆಗೆ ಪೂರಕ ದಾಖಲೆಗಳನ್ನು ಒದಗಿಸಿದ್ದೇವೆ ಅಂತ ಧರ್ಮಸ್ಥಳ ಗ್ರಾಮಸ್ಥ ಎಸಿ ಚಂದ್ರತ್ ಹೇಳಿದ್ದಾರೆ. ಸಿಎಂ ಸಿದ್ದರಾಮಯ್ಯ ತವರಿನಲ್ಲೇ ಮುಂದಿನ ಸಿಎಂ ಎಚ್ಸಿ ಮಹದೇವಪ್ಪ ಕೂಗು ಮೊಳಗಿದೆ. ಮೈಸೂರಿನಲ್ಲಿ ಅಂಬೇಡ್ಕರ್ ಸಂವಿಧಾನದ ಪೀಠಿಕೆ ಉದ್ಘಾಟಿಸಿದ ವೇಳೆ ಮಹದೇವಪ್ಪ ಮುಂದಿನ ಸಿಎಂ ಅಂತ ಕೂಗಿದ್ರು. ಸಿಎಂ ಕುರ್ಚಿ ಖಾಲಿ ಇಲ್ಲ ಅಂತ ಎಚ್ಸಿ ಮಹದೇವಪ್ಪ ಹೇಳಿದಾಗಲೂ ಬೆಂಬಲಿಗರು ಮುಂದುವರೆಸಿದ್ರು. ಮುಗುಳ್ನಗೆಯೊಂದಿಗೆ ಇದೆಲ್ಲ ಅಭಿಮಾನಿಗಳ ಆಸೆ ಅಂತ ಮಹದೇವಪ್ಪ ಹೊರಟರು. ಸಿಎಂ ಕುರ್ಚಿ ಖಾಲಿ ಇಲ್ಲ, ಸಿಎಂ ಸಿದ್ದರಾಮಯ್ಯ ಅವರೇ ಸಿಎಂ ಆಗಿರ್ತಾರೆ. ಹೈಕಮಾಂಡ್ ನನಗೆ ಯಾವುದೇ ಜವಾಬ್ದಾರಿ ನೀಡಿದ್ರು ನಿಭಾಯಿಸಿದ್ದೇನೆ. ಜವಾಬ್ದಾರಿ ಕೊಡೋದು ಹೈಕಮಾಂಡ್ಗೆ ಬಿಟ್ಟ ವಿಚಾರ ಅಂತ ಮಹದೇವಪ್ಪ ತಿಳಿಸಿದ್ರು. ಮಧ್ಯರಾತ್ರಿ ಕುಡಿದು ಗಲಾಟೆ ಮಾಡುತ್ತಿದ್ದ ಯುವಕರಿಗೆ ಬುದ್ಧಿ ಹೇಳಿದ ಮಾಜಿ ಯೋಧನ ಮನೆ ಮೇಲೆಯೇ ಪುಂಡರು ಕಲ್ಲು ಬೀಸಿದ್ದಾರೆ. ಧಾರವಾಡದ ನಿವೃತ್ತ ಸೈನಿಕ ಮಡಿವಾಳಯ್ಯ ಪೂಜಾರ ಮನೆ ಮೇಲೆ ಕಲ್ಲು ತೂರುವ ವಿಡಿಯೋ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ. ಬುದ್ಧಿ ಹೇಳಿದ ಮಾಜಿ ಸೈನಿಕರ ಜೊತೆಗೆ ಪುಂಡರು ಅಸಭ್ಯ ವರ್ತನೆ ತೋರಿದ್ದಾರೆ. ರಸ್ತೆ ನಿಮ್ಮದಲ್ಲ, ಸರ್ಕಾರದ ರಸ್ತೆ, ನೀವೇಕೆ ಕೇಳ್ತಿದ್ದೀರಾ ಅಂತ ಆವಾಜ್ ಹಾಕಿದ್ದಾರೆ. ಅಶ್ಲೀಲ ಪದಗಳಿಂದ ಮಾಜಿ ಸೈನಿಕನಿಗೆ ನಿಂದಿಸಲಾಗಿದೆ. ಪುಂಡ ಯುವಕರ ಗಲಾಟೆ ಬಳಿಕ ಮಾಜಿ ಯೋಧರು ಪೊಲೀಸ್ ಗಮನಕ್ಕೆ ತಂದಿದ್ದಾರೆ. ಸ್ಥಳಕ್ಕೆ ಪೊಲೀಸರು ಬರ್ತಿದ್ದಂತೆ ಸ್ಥಳದಿಂದ ಯುವಕರು ಕಾಲ್ಕಿತ್ತಿದ್ದಾರೆ. ಗಡಿಯಲ್ಲಿ ಉಗ್ರ ಹಾಗೂ ನೆರೆ ರಾಷ್ಟ್ರದವರಿಂದ ಕಲ್ಲೇಟು ತಿಂದಿದ್ದೇವೆ. ಈಗ ನಮ್ಮವರಿಂದ ಕಲ್ಲೇಟು ತಿನ್ನುವ ಸ್ಥಿತಿ ಎದುರಾಗಿದೆ. ನಮ್ಮಲ್ಲೇ ನಮಗೆ ರಕ್ಷಣೆ ಇಲ್ಲ ಅಂತ ಮಾಜಿ ಸೈನಿಕ ನೋವು ತೋಡ್ಕೊಂಡಿದ್ದಾರೆ. ಪುಂಡ ಯುವಕರಿಗೆ ತಕ್ಕ ಪಾಠ ಕಲಿಸುವಂತೆ ಮಡಿವಾಳಯ್ಯ ಪೂಜಾರ ಪೊಲೀಸರ ಬಳಿ ಮನವಿ ಮಾಡಿದ್ದಾರೆ. ಜಿಎಸ್ಟಿ ಇಳಿಕೆ ಬೆನ್ನಲ್ಲೇ ಕೆಎಂಎಫ್ ಗುಡ್ ನ್ಯೂಸ್ ಕೊಟ್ಟಿದೆ. ನಂದಿನಿ ಹಾಲಿನ ಉತ್ಪನ್ನಗಳ ದರವನ್ನು ಇಳಿಕೆ ಮಾಡಲಾಗಿದೆ. 1 ಲೀಟರ್ ತುಪ್ಪಕ್ಕೆ 40 ರೂಪಾಯಿ ದರ ಇಳಿಸಿ ಕೆಎಂಎಫ್ ಆದೇಶಿಸಿದೆ. ಅರ್ಧ ಕೆಜಿ ನಂದಿನಿ ಶುದ್ಧ ಬೆಣ್ಣೆಗೆ 19 ರೂಪಾಯಿ ದರ ಇಳಿಕೆಯಾಗಿದೆ. 1 ಕೆಜಿ ನಂದಿನಿ ಪನ್ನೀರ್ ಬೆಲೆ 17 ರೂಪಾಯಿ ಇಳಿಸಲಾಗಿದೆ. 1 ಲೀಟರ್ ಗುಡ್ ಲೈಫ್ ಹಾಲಿನ ಬೆಲೆ ಕೂಡ 2 ರೂಪಾಯಿ ಇಳಿಕೆಯಾಗಿದೆ. ಹಾಲಿನ ಉತ್ಪನ್ನಗಳ ಮೇಲೆ 5% ದರ ಇಳಿಸಿ ಕೆಎಂಎಫ್ ಆದೇಶಿಸಿದೆ. ಸೋಮವಾರದಿಂದ ಪರಿಷ್ಕೃತ ದರ ಜಾರಿಯಾಗಲಿದೆ ಅಂತ ಕೆಎಂಎಫ್ ಎಂಡಿ ಶಿವಸ್ವಾಮಿ ತಿಳಿಸಿದ್ದಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.